ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಗಳನ್ನ ತೊಗೊಂಡಿದ್ದೀನಿ. ರೌಂಡ್ ಶೇಪ್ದು ಮತ್ತು ಸ್ಮಾಲ್ ಸೈಜ್ ಬೀಡು. ನಿಡಲ್ ನಂಬರ್ 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. 6 ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ. ನಿಡಲ್ನ ಲೇಸಿಗೆ ಚುಚ್ಚಿ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ನಾನು ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಸೆಕ್ಯೂರ್ ಆಗಿರುತ್ತೆ ಅಂತ. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ನೀವು ಇಲ್ಲಿ ನಿಮ್ಗೆ ಯಾವ ಬೀಡ್ ಇಷ್ಟನೋ ಆ ಬೀಡನ್ನ ಹಾಕ್ಕೊಳ್ಬೋದು. ಬೀಡನ್ನ ಲಾಕ್ ಮಾಡಿ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು, ಅಂದರೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಾನು ಇವಾಗ 4 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಮತ್ತೊಂದು ಸಲ ಸಿಂಗಲ್ ಕ್ರೋಶ ಅಥವಾ ಲಾಕ್ ಈ ರೀತಿ ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಹಾಕಿ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ಕೊಳ್ತೀನಿ, ಅಂದರೆ ಸ್ಯಾರಿಗೆ ಹಾಕಬೇಕಿದ್ರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ. ಈ ರೀತಿ ಬೀಡು ಮತ್ತು 4 ಚೈನು ಮತ್ತು ಬೀಡ್ ಬರುತ್ತೆ. ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಒಂದು ಸಲ ದಾರನ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಕಂಬನ ಮಾಡ್ಕೊಳ್ತೀನಿ. ಸ್ಲ್ಯಾಟಿಂಗ್ ಆಗಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬನ ಮಾಡಿ 2 ಚೈನ್ನ ಹಾಕ್ಕೊಳ್ತೀನಿ. 1 2 ಅಥವಾ 3 ನಿಮಗೆ ಹೇಗೆ ಅನಿಸುತ್ತೋ ಹಾಗೆ 2 ಅಥವಾ 3 ಚೈನು ಕೂಡ ಹಾಕ್ಕೊಳ್ಬೋದು. 2ರಿಂದ 1 ಮತ್ತು 2ರಿಂದ 1 ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು. ನಾವೇನು ಸ್ಲ್ಯಾಟಿಂಗ್ ಆಗಿ ಒಂದು ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು. ಆ ಸ್ಲ್ಯಾಟಿಂಗ್ ಆಗಿ ಕಂಬನ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮತ್ತು 2ರಿಂದ 1 ಒಟ್ಟು ಇಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 5 ಅಥವಾ 4 ನಿಮಗೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಒಂದು ಪೆಟಲ್ಸ್ ರೀತಿ ಬರೋ ಹಾಗೆ ನಾವೇನು 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಸೇರಿಸಿ ನಾನು ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ಬೇಕು. ಈ ರೀತಿ 5 ಕಂಬಗಳಾಗಿದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು. 5 ಕಂಬ ಆದಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದನ್ನು ಸ್ವಲ್ಪ ಈ ರೀತಿ ಇಟ್ಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಅದನ್ನು 2ರಿಂದ 1 ಮತ್ತು 2ರಿಂದ 1 ಈ ರೀತಿ ಕಂಬನ ಮಾಡಿ ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ. 1 2 ಅಥವಾ 3 ನಾನು 2 ಚೈನ್ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್. 2ರಿಂದ 1 ಮತ್ತು 2ರಿಂದ 1 ನಾವೇನು ಸ್ಲ್ಯಾಟಿಂಗ್ ಆಗಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲಿ ಮತ್ತೆ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಚಿಕ್ಕದಾಗಿ ಆದಷ್ಟು ಪುಟ್ಟಾಗಿ ನಾವು 5 ಕಂಬಗಳನ್ನ ಮಾಡಿಕೊಂಡು ಅದನ್ನು ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಂಡು ಮತ್ತೊಂದು ಪೆಟಲ್ಸ್ನ ನಾನಿಲ್ಲಿ ಮಾಡ್ಕೊಳ್ತೀನಿ. 2 ಪೆಟಲ್ಸ್ ಆಗಿದೆ. ಮತ್ತೊಂದು ಪೆಟಲ್ಸ್ಗೆ ಒಂದು ಡಬಲ್ ಕ್ರೋಶನ ಮಾಡಿಕೊಂಡು ನಂತರ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದೇ ಕಂಬದೊಳಗಡೆ ಮತ್ತೆ ನಾನು ಕಂಬಗಳನ್ನ ಮಾಡ್ಕೊಳ್ತೀನಿ. ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಒಟ್ಟು 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. 3 ಕಂಬ ಆಗಿದೆ ಫ್ರೆಂಡ್ಸ್. ತುಂಬಾ ಈಸಿ ಇದೆ ಡಿಸೈನು, ಕನ್ಫ್ಯೂಸ್ ಆಗಬೇಡಿ. ಈ ರೀತಿ ಸ್ಮಾಲ್ ಪೆಟಲ್ಸ್ಗಳನ್ನ 3 ಪೆಟಲ್ಸ್ನ ಮಾಡಿಕೊಂಡು ನಂತರ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ಇವಾಗ ಬಟ್ಟೆನ ಟರ್ನ್ ಮಾಡ್ಕೊತೀನಿ. ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಲಾಸ್ಟ್ ಪೆಟಲ್ಸ್ ಮೇಲೆ ಹೋಲ್ಗಳು ಕಾಣಿಸ್ತಿದೆಯಲ್ವಾ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಪೆಟಲ್ಸಲ್ಲಿ ನಾನು ಯಾವ ರೀತಿ ಹಾಕೋದು ಆ ರೀತಿ ಅಂತ ತೋರಿಸ್ತೀನಿ. ಸ್ಲಿಪ್ ಸ್ಟಿಚ್ ಇಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ತೀನಿ.
5 ಪೆಟಲ್ಸ್ ಮೇಲೆ 5 ಕಂಬದ ಹೋಲ್ ಮೇಲೆ ಮತ್ತೆ 5 ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈ ರೀತಿ 5 ಸಲ ಸಿಂಗಲ್ ಕ್ರೋಶೆನ ಮಾಡಿ ನಾನಿವಾಗ 4 ಚೈನ್ ಹಾಕ್ಕೊಳ್ತೀನಿ. 4 ಅಥವಾ 5 ಚೈನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು 4 ಚೈನನ್ನು ಹಾಕಿ ನೆಕ್ಸ್ಟ್ ಪೆಟಲ್ಸ್ ಮೊದಲನೇದು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಇದನ್ನು ಲಾಕ್ ಮಾಡಬೇಕು. ಮಧ್ಯದಲ್ಲಿ ಪೆಟಲ್ಸ್ ಕಾಣಿಸ್ತಿದೆಯಲ್ವ ಅದ್ರ ಮಧ್ಯದಲ್ಲಿ ಕಂಬದ ಮೇಲೆ ಲಾಕ್ ಮಾಡಿ ನಂತರ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು 5 ಚೈನು ಕೂಡ ಹಾಕ್ಕೊಳ್ಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡಿಕೊಂಡು ನಮಗಿಲ್ಲಿ ಹೋಲ್ಗಳು ಕಾಣಿಸುತ್ತಲ್ವ ಫ್ರೆಂಡ್ಸ್, ಇಲ್ಲಿ 4 ಚೈನ್ 2 ಸಲ ಹಾಕಿದ್ದೀನಲ್ವ ಅಲ್ಲಿಗೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಮತ್ತೆ 2ರಿಂದ 1 ಮತ್ತೆ 2ರಿಂದ 1 ಒಟ್ಟು ದಾರನ 3 ಸಲ ದಾರನ ಮೇಲೆ ತರ್ತಾ ಬರಬೇಕು. ನಾವು ಇದನ್ನು ತ್ರಿಬಲ್ ಕ್ರೋಶೆ ಕಂಬ ಅಂತ ಕರಿತೀವಿ. 2ರಿಂದ 1 ಮತ್ತೆ 2 ಲೂಪಿಂದ 1 ಮತ್ತೆ 2 ಲೂಪಿಂದ 1 ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮತ್ತೆ 2ರಿಂದ 1 ಒಟ್ಟು 3 ಸಲ ದಾರನ ಮೇಲೆ ತರಬೇಕು ಫ್ರೆಂಡ್ಸ್. ಇದೇ ರೀತಿ ನಾನು ಒಟ್ಟು 5 ಕಂಬಗಳನ್ನ ಸ್ಟಾರ್ಟಿಂಗ್ ಫಿಲ್ ಮಾಡ್ಕೊಳ್ತೀನಿ. ನಂತರ ಒಂದು ಬೀಡ್ ಬರುತ್ತೆ. ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಒಂದು ತ್ರಿಬಲ್ ಕ್ರೋಶೆನ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು 5 ಕಂಬಗಳಾಗಿದೆ. ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ನಿಮಗಿಲ್ಲಿ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡು ಕೂಡ ತಗೊಳ್ಬೋದು. ಬೀಡನ್ನ ಥ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ 2 ಸಲ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬೀಡ್ ಆದಮೇಲೆ 5 ಸಲ ಕಂಬನ ಮಾಡ್ಕೊಳ್ಬೇಕು. ಬೀಡ್ಗಿಂತ ಮುಂಚೆನೂ ಕೂಡ 5 ಕಂಬನ ಮಾಡಿದ್ವಲ್ಲ, ಇಲ್ಲೂ ಕೂಡ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು 5 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ನಮಗೆ ಆರ್ಚ್ ಈ ರೀತಿ ಬಂದಿದೆ. ಮತ್ತೆ ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲೂ ಕೂಡ ಲಾಕ್ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಗ್ಯಾಪ್ ಇಟ್ಟು ನಂತರ ಲಾಕ್ ಮಾಡ್ಬೋದು. ನಾನು ಸ್ವಲ್ಪ ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಕೂಡ ಫಸ್ಟ್ ಟೈಮ್ ಡಿಸೈನ್ನ ಟ್ರೈ ಮಾಡ್ತಿದ್ದೀನಿ. ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ನಂತರ ಕಂಬನ ಮಾಡ್ಕೊಳ್ತೀನಿ. ಕಂಬನ ಮಾಡಿ ಒಂದು 2 ಚೈನ್ನ ಹಾಕ್ಕೊಳ್ತೀನಿ. 1 2 ಚೈನ್ನ ಹಾಕಿ ಫ್ರೆಂಡ್ಸ್, ಒಂದು ಚೈನ್ ಜಾಸ್ತಿ ಆಯಿತು. 1 ಚೈನ್ ಸ್ಕಿಪ್ ಈ ರೀತಿ ತೆಗೆದು 2 ಚೈನ್ನ ಹಾಕಿ ನಿಡಲ್ ಮೇಲೆ 1 ಸಲ ದಾರನ ಸುತ್ತಕೊಳ್ತೀನಿ. ನಾವೇನು ಒಂದು ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಕಂಬನ ಮಾಡ್ಕೊಳ್ತೀನಿ. 2 ಕಂಬ ಆಯಿತು ಫ್ರೆಂಡ್ಸ್. ಇಲ್ಲೂ ಕೂಡ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. 2ರಿಂದ 1 ಮತ್ತೆ 2ರಿಂದ 1 3 ಕಂಬ ಆಯಿತು. ನಾವೇನು 2 ಚೈನ್ ಹಾಕೊಂಡ್ವಲ್ಲ ಅದನ್ನು ಸಹ ಕಂಬ ರೀತಿ ಕನ್ಸಿಡರ್ ಮಾಡಬೇಕಾಗುತ್ತೆ. 5 ಕಂಬಗಳನ್ನ ಫಿಲ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಲಾಕ್ ಇದೆಯಲ್ವಾ, ಅದು ಒಂದು ಪೆಟಲ್ಸ್ನ ಮಾಡ್ಕೊಂಡಿದ್ವಲ್ಲ 3ನೇ ಪೆಟಲ್ಸು, ಅಲ್ಲಿನೇ ಲಾಕ್ನೂ ಕೂಡ ಮಾಡ್ಕೊಳ್ಬೋದು. ಅಥವಾ ನಾನು ಇವಾಗ ಹಾಕಿದ್ದೀನಲ್ಲ ಸ್ವಲ್ಪ ಗ್ಯಾಪ್ ಇಟ್ಟು ಆ ರೀತಿನೂ ಕೂಡ ಮಾಡ್ಕೊಳ್ಬೋದು. ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ರೀತಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀಟಾಗಿ ಫಿನಿಶಿಂಗು ಕೂಡ ಆಗುತ್ತೆ. ನೋಡ್ತಿರ್ಬೋದು ಬ್ಯಾಕ್ ಸೈಡು. ಇಲ್ಲಿ ಇದನ್ನು ನಾವು ಸ್ವಲ್ಪ ಗ್ಯಾಪ್ ಮಧ್ಯೆ ಕಾಣಿಸ್ಬಾರ್ದು ಅಂದರೆ ನಾನು ಹೇಳಿದ್ನಲ್ವ, ಇದು ಲಾಕ್ ಪೆಟಲ್ಸ್ ಇದೆಯಲ್ವಾ 3ನೇ ಪೆಟಲ್ಸು, ಅಲ್ಲೇ ಲಾಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಆದಮೇಲೆ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಲೇಸಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ನಂತರ 4 ಚೈನ್ 1 2 3 4
4 ಚೈನ್ನ ಹಾಕಿ ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಜಾಸ್ತಿ ಎಳ್ದು ಲಾಕ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್, ಅದು ರಿಂಕಲ್ಸ್ ಬರುತ್ತೆ. ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್, ನಂತರ ಬಟ್ಟೆಗೆ ಲಾಕ್. ನೀಟಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಪೆಟಲ್ಸ್ನ ಮಾಡ್ಕೊಳ್ತೀನಿ. ಅಂದರೆ 5 ಕಂಬಗಳನ್ನ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ಲ್ಯಾಟಿಂಗ್ ಆಗಿ ಒಂದು ಕಂಬನ ಮಾಡಿಕೊಂಡು ನಂತರ 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಮತ್ತೆ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. 2ರಿಂದ 1 ಮತ್ತು 2ರಿಂದ 1 ಡಬಲ್ ಕ್ರೋಶೆ ಕಂಬಗಳನ್ನ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಬೇಕಾಗುತ್ತೆ, ಉದ್ದ ಮಾಡ್ಕೊಳ್ಬೇಡಿ. ಈ ರೀತಿ ನಾನು ಒಟ್ಟು 5 ಕಂಬಗಳನ್ನ ಫಿಲ್ ಮಾಡಿಕೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಒಂದು ಕಂಬನ ಮಾಡ್ಕೊಳ್ಬೇಕು ಸ್ಲ್ಯಾಟಿಂಗ್ ಆಗಿ. ಮತ್ತೆ ಅದೇ ಕಂಬದೊಳಗಡೆ ಮತ್ತೆ 5 ಸಲ ಕಂಬನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ 3 ಪೆಟಲ್ಸ್ನ ಒಟ್ಟಿಗೆ ತೋರಿಸ್ತೀನಿ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು 3 ಪೆಟಲ್ಸ್ಗಳನ್ನ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ನಾನು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತೀನಿ. ಮೊದಲನೇದರಲ್ಲಿ ಆಗಿನೇ ಸಿಂಗಲ್ ಕ್ರೋಶೆ ತೋರಿಸಿದ್ನಲ್ವ, ಈ ರೀತಿ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಸಿಂಗಲ್ ಕ್ರೋಶೆ ಮಾಡಿದ್ರೂ ಕೂಡ ಆಗುತ್ತೆ, ಅಥವಾ ಈ ರೀತಿನೂ ಕೂಡ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನೆಕ್ಸ್ಟ್ ಹೋಲಲ್ಲಿ ನಿಡಲ್ನ ಹಾಕಿ ದಾರನ ತಂದು ಅದ್ರ ಮುಂದೆ ಇರೋ ದಾರನ ಹಿಂದೆ ದಾರಕ್ಕೆ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಹಿಂದೆ ಇರೋ ದಾರಕ್ಕೆ ಎಳ್ಕೊಳ್ಬೇಕು. ಸಾರಿ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಕೆಳಗೆ ಬಂದುಬಿಟ್ಟಿದೆ. ಈ ರೀತಿ ಒಟ್ಟು 5 ಕಂಬಗಳಲ್ಲೂ ಮಾಡಿಕೊಂಡು ನಂತರ 4 ಚೈನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ಇಲ್ಲಿ ನೀವು 5 ಚೈನ್ ಕೂಡ ಹಾಕ್ಕೊಳ್ಬೋದು. ಆರ್ಚ್ ತುಂಬಾ ಚೆನ್ನಾಗಿ ಬರುತ್ತೆ 5 ಚೈನ್ ಹಾಕ್ಕೊಂಡ್ರೆ. ನಾನು 1 ಚೈನ್ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಂತರ ಅದನ್ನು ನೆಕ್ಸ್ಟ್ ಪೆಟಲ್ಸ್ ಇದೆಯಲ್ಲ ಲೆಫ್ಟ್ ಸೈಡಿಂದ ಮಧ್ಯದು ಅಲ್ಲಿ 2 ಚೈನನ್ನು ಹಾಕಿ ಕಂಬನ ಮಾಡಿಕೊಂಡು ಕಂಬಗಳನ್ನ ಸ್ಟಾರ್ಟಿಂಗ್ ಫಿಲ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಿ ನಂತರ ಮತ್ತೆ 4 ಚೈನ್, ನಂತರ ಅದನ್ನು ಮೊದಲನೇ ಪೆಟಲ್ಸ್ ಇದೆಯಲ್ವ ಅಲ್ಲಿ ಮೊದಲನೇ ಕಂಬಕ್ಕೆ ಲಾಕ್. ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಸೀದನ ಮಾಡಿಕೊಂಡು ಆರ್ಚ್ ಮಾಡ್ತಾ ಹೋಗಬೇಕು. ಇವಾಗ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಒಂದು ಆರ್ಚ್ ಬರಬೇಕು ಅಂದರೆ 2ರಿಂದ 1, 2ರಿಂದ 1, 2ರಿಂದ 1 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಒಟ್ಟು 5 ಕಂಬಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ ಫಿಲ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ 5 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿ ಮತ್ತೆ 5 ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಇದೇ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವಾಗಲೇ ಹೇಳಿರೋ ಹಾಗೆ ನಾವಿಲ್ಲಿ ಸ್ವಲ್ಪ ಗ್ಯಾಪ್ ಕಾಣ್ತಿದೆಯಲ್ವ, ಇದು ಕಾಣಬಾರ್ದು ಅಂದರೆ ನಾವು ಅದೇ ಕಂಬದೊಳಗಡೆನೂ ಕೂಡ ಲಾಕ್ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ಗ್ಯಾಪ್ ಇಟ್ಟು ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ಬೋದು. ಒಂದು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿ ನಂತರ 2 ಚೈನ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದೇ ಪ್ಲೇಸಿಗೆ ಅಂದರೆ ಇನ್ನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡ್ವಲ್ಲ ಅಲ್ಲೇ ಮತ್ತೆ 5 ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ 5 ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬರುತ್ತೆ ಡಿಸೈನು. ನಾನಿಲ್ಲಿ 5 ಕಂಬಗಳನ್ನ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಆದಮೇಲೆ 4 ಚೈನ್, ನಂತರ ಬಟ್ಟೆಗೆ ಲಾಕ್. ಫ್ರೆಂಡ್ಸ್ ತುಂಬಾ ಈಸಿ ಇದೆ ಡಿಸೈನು. ಆದಷ್ಟು ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ಇದನ್ನು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡಿ ನಂತರ ಬೀಡ್ ಲಾಕ್, ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗ್ಗೆ ಯಾವ ರೀತಿ ತಗೊಂಡಿರ್ತೀವೋ ಫ್ರೆಂಡ್ಸ್ ಅದೇ ರೀತಿ ಎಂಡಿಂಗ್ವರೆಗೂ ನಾವು ಹಾಕ್ಕೊಳ್ತಾ ಬರಬೇಕು. ನಾನು ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಹಾಕ್ಕೊಂಡಿದ್ದೀನಿ, ನಂತರನೂ ಕೂಡ ಅಂದರೆ ಎಂಡಿಂಗಲ್ಲೂ ಕೂಡ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡಿ ನಿಡಲ ನಮ್ಮ ಸೈಡ್ ಎಳ್ಕೊಳ್ಬೇಕು. ನಿಡಲ ತೆಗೆದು ಇದನ್ನು ಕುಚ್ಚು ಕಟ್ಟಬೇಕಿದ್ರೆ ಸೇರಿಸಿ ಕಟ್ಕೊಳ್ಬೋದು. ಮತ್ತು ಈ ಪ್ಲೇಸಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.
ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡ್ತಿರ್ಬೋದು, ನಾನಿಲ್ಲಿ 150 ಎಳೆದಾರನ ಕುಚ್ಚನ್ನು ಕೂಡ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಒಂದು 400ಇಂದ 500ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕಿಂತನೂ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬಂದಿದೆ. ನಾವಿಲ್ಲಿ ಪೆಟಲ್ಸ್ ಮೇಲೆ ಒಂದೊಂದು ಬೀಡ್ನು ಕೂಡ ಹಾಕ್ಕೊಳ್ಬೋದು ಮತ್ತು ಆರ್ಚಿಗೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಅಂಟಿಸ್ಕೊಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.